ಓಂ ಸ್ವರ್ಣಾಕರ್ಷಣ ಕಾಲ ಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಹಬ್ಬ ಹರಿದಿನಗಳನ್ನು ವಿಶೇಷವಾದ ಕಾರ್ಯಕ್ರಮಗಳಿರ್ಬೋದು, ಹಾಗೆ ಬಹಳ ನಮ್ಮ ಮನೆಗಳಲ್ಲಿ ನಡೀತಕ್ಕಂಥ ಶುಭ ಕಾರ್ಯಗಳಿರ್ಬೋದು, ಇದೆಲ್ಲದರ ಜೊತೆಗೆ ಮಹತ್ತರವಾದ ಪ್ರಭಾವವನ್ನು ಬೀರ್ತಕ್ಕಂಥದ್ದು, ಮಹತ್ತರವಾದ ಪರಿವರ್ತನೆಯನ್ನು ತರ್ತಕ್ಕಂಥದ್ದು, ಮಹತ್ತರವಾದ ಅದೃಷ್ಟವನ್ನು ತರ್ತಕ್ಕಂಥದ್ದು, ಮಹತ್ತರವಾಗಿ ಸಂಕಟಗಳನ್ನು ದೂರ ಮಾಡ್ತಕ್ಕಂಥದ್ದು, ಎಲ್ಲದಕ್ಕೂ ಮಿಗಿಲಾಗಿ ಒಂದು ನಂಬಿಕೆಯನ್ನುಂಟು ಮಾಡ್ತಕ್ಕಂಥ ವಿಶೇಷವಾದ ಪರ್ವಕಾಲವೇ ಕಾಲಾಷ್ಟಮಿ. ಕಾಲ ಕಾಲಾಯ ವಿದ್ಮಹಿ ಕಾಲಾತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯ. ಈ ಕಾಲಾಷ್ಟಮಿ ಅಂತಕ್ಕಂಥದ್ದು ಈ 10ನೇ ತಾರೀಕು 4ನೇ ತಿಂಗಳು 2026 ಈ ಒಂದು ದಿನ ಏನಾಗಿರುತ್ತೆ, ನಮಗೆ ವಿಶೇಷವಾಗಿ ಚೈತ್ರ ಮಾಸದ ಕೃಷ್ಣ ಪಕ್ಷದ ನಮಗೆ ಈ ಒಂದು ಅಷ್ಟಮಿ ತಿಥಿ ಅಂತ ನಾವೇನು ಕರಿತೀವಿ, 8ನೆಯ ಒಂದು ದಿನ, ಪ್ರತಿ ತಿಂಗಳು ಕೂಡ ಕೃಷ್ಣ ಅಷ್ಟಮಿ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯನ್ನು ನಾವು ಕಾಲಾಷ್ಟಮಿ ಅಂತ ಕರಿತೀವಿ. ಈ ಒಂದು ದಿನ ಯಾಕಷ್ಟು ಪ್ರಾಶಸ್ತ್ಯ? ನಾವು ಸಾಮಾನ್ಯವಾಗಿ ಶಿವಪೂಜೆ ಮಾಡ್ತೀವಿ, ಶಿವನ ಒಲಿಸ್ಕೊಳ್ತೀವಿ, ಶಿವನ ನಾನಾ ರೂಪಗಳನ್ನು ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ. ಅದರಲ್ಲಿ ಶಿವನ ಒಂದು ವಿಶೇಷವಾದ ಉಗ್ರ ರೂಪ, ಬೇಗ ಫಲಿತವನ್ನು ಕೊಡ್ತಕ್ಕಂಥ ರೂಪವೇ ಕಾಲಭೈರವನ ರೂಪ ಆಗಿರುತ್ತೆ. ಈ ಒಂದು ಕಾಲದ ಅಧಿಪತಿ 64 ಕಾಲಭೈರವಗಳಿರ್ತಕ್ಕಂಥದ್ದು ನಾವೀಗಾಗಲೇ ತಿಳ್ಕೊಂಡಿರ್ತಕ್ಕಂಥದ್ದು. ಹಾಗೆ ಈ ಒಂದು ಕಾಲಾಷ್ಟಮಿ ನಮಗೆ 9ನೇ ತಾರೀಕು ರಾತ್ರಿ 9 ಗಂಟೆ 13 ನಿಮಿಷಕ್ಕೆ 9 ಗಂಟೆ 13 ನಿಮಿಷಕ್ಕೆ ಅಷ್ಟಮಿ ಪ್ರಾರಂಭ ಆಗಿ 10ನೇ ತಾರೀಕು ರಾತ್ರಿ 11 ಗಂಟೆ 15 ನಿಮಿಷ ತನಕ ಇರುತ್ತೆ. ಎಷ್ಟು ನೋಡಿ, ದಿನಪೂರ್ತಿ ನಮಗೆ ಈ ಒಂದು ಅಷ್ಟಮಿ ತಿಥಿ ಇದ್ದಾಗ ಇದರ ಆಚರಣೆ ಹೇಗೆ, ಇದರ ವಿಧಿವಿಧಾನಗಳು ಹೇಗೆ, ಇದರ ಒಂದು ನಾವು ಯಾವ ರೀತಿ ಇದನ್ನು ಉಪಯೋಗಿಸ್ಕೋಬೇಕಾಗಿರುತ್ತೆ ಅಂತಕ್ಕಂಥದ್ದನ್ನು ಮಹತ್ವವನ್ನು ಕೂಡ ಇವತ್ತು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಹಾಗೆ ಶಿವನ ಉಗ್ರ ರೂಪ ಅಂದರೆ ಇದು ಭೈರವರ ಪೂಜೆ ಮಾಡ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಶುಭ ಫಲಗಳಿಗಾಗಿ ಮನೆ ಕಟ್ಕೋಬೇಕು, ಅಥವಾ ವಿವಾಹ ಇರ್ಬೋದು, ಮಕ್ಕಳಿರ್ಬೋದು, ಆರೋಗ್ಯ ಇರ್ಬೋದು, ಶತ್ರುಗಳ ಸಂಹಾರ ಇರ್ಬೋದು, ಅಥವಾ ಶತ್ರುಗಳ ಧ್ವಂಸ ಇರ್ಬೋದು, ರಾಜಕೀಯ ಸ್ಥಾನಮಾನ ಇರ್ಬೋದು, ಎಲ್ಲ ಆಸೆ ಆಕಾಂಕ್ಷೆಗಳಿಗೂ ಒಂದು ವಿಶೇಷವಾದ ದಿನ ಅಂದರೆ ಅದು ಕಾಲಾಷ್ಟಮಿಯ ದಿನ ಕೂಡ ಇದಾಗಿರುತ್ತೆ. ಈ ದಿನ ನಾವು ಶಿವ ಚಾಲೀಸ, ಶಿವ ಅಷ್ಟೋತ್ತರ, ಭೈರವ ಚಾಲೀಸ, ಭೈರವ ಅಷ್ಟೋತ್ತರ ಮಂತ್ರಗಳನ್ನು ಕೂಡ ಪಠನೆ ಮಾಡಬೇಕಾಗಿರುತ್ತೆ. ಯಾಕೆಂದರೆ ಈ ರೂಪನೇ ವಿಶೇಷ. ಈ ಕಾಲಭೈರವನ ರೂಪನೇ ಶಿವ, ಆ ಕಾಲಭೈರವನ ರೂಪ ತಾಳಿದ್ದೆ ಬ್ರಹ್ಮನಿಗಿರ್ತಕ್ಕಂಥ ಒಂದಷ್ಟು ಅಹಮ್ಮನ್ನು ಅದನ್ನು ಕಡಿಮೆ ಮಾಡಬೇಕು, ಬ್ರಹ್ಮನಿಗೆ ಒಂದಷ್ಟು ಜ್ಞಾನೋದಯ ಮಾಡಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಭೈರವ ರೂಪ ಕೂಡ ತಾಳಿದ್ದು. ಈ ಕಾಲದ ಸಂಕೇತವೇ ಕಾಲಭೈರವ. ಅದಕ್ಕೆ ನೋಡಿ, ಕಾಲ ಅಂದರೆ ಸಮಯ, ಸಮಯ ಕಾಲ ಅಂದರೆ ಸಮಯ, ಭೈರವ ಅಂದರೆ ಭಯವನ್ನು ಹೋಗಲಾಡಿಸ್ತಕ್ಕಂಥದ್ದು. ಕಾಲ ಅಂದರೆ ಸಮಯದಲ್ಲಿ ಭಯ ಇದ್ದು ಆ ಭಯದಿಂದ ತತ್ತರಿಸ್ತಾ ಇರ್ತಕ್ಕಂಥವ್ರಿಗೆ ಈ ಪೂಜೆಯಿಂದ, ಈ ಆರಾಧನೆಯಿಂದ ಭಯವನ್ನು ಹೋಗಲಾಡಿಸ್ತಕ್ಕಂಥದ್ದೇ ಈ ಕಾಲ ಭೈರವ ಕೂಡ ಆಗಿರುತ್ತೆ. ಆ ಸಮಯವನ್ನು ನಾವು ಸದ್ಬಳಕೆ ಮಾಡ್ಕೋಬೇಕು. ಯಾಕೆಂದರೆ ಕಾಲ ಹೋಯ್ತು ಅಂದರೆ ನಮಗೆ ಹೋಯ್ತು, ನಾವು ಕಳ್ಕೊಂಡಿರೋ ಕಾಲವನ್ನು ಮತ್ತೆ ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಭಯ, ಆತಂಕ, ಬಾಧೆ, ಸಾಲಬಾಧೆ, ರಾಜಕೀಯ ಪ್ರಗತಿ ಇರ್ಬೋದು, ಸ್ಥಾನಮಾನ ಇರ್ಬೋದು, ಕೋರ್ಟ್ ಕೇಸುಗಳ ವಿಚಾರದಲ್ಲಿರ್ಬೋದು, ಸಮಸ್ಯೆಗೆ ಪರಿಹಾರನೇ ಇಲ್ಲ ಅಂತಕ್ಕಂಥ ತೊಳಲಾಡ್ತಾ ಇರ್ತಕ್ಕಂಥವ್ರಿಗೆ ಈ ಕಾಲಭೈರವನ ಆರಾಧನೆ ಬಹಳಷ್ಟು ಒಳ್ಳೆಯದಾಗ್ತಕ್ಕಂಥದ್ದು. ಯಾಕೆಂದರೆ ಭೈರವ ಅಂದ್ರೇ ಕ್ಷೇತ್ರ ಪಾಲಕ, ಅಂದರೆ ರಕ್ಷಕ, ಅಂದರೆ ಪ್ರೊಟೆಕ್ಟರ್. ಹಾಗಾಗಿ ಆ ಭೈರವನ ಆರಾಧನೆ ಮಾಡೋರಿಗೆ ನಾವು ಜ್ಯೋತಿಷದಲ್ಲೂ ಹೇಳ್ತೀವಿ, ಶನಿ ದೋಷ ಇರ್ಬೋದು, ರಾಹು ದೋಷ, ಶನಿ ದೋಷ ಎಲ್ಲವನ್ನ ಹೋಗ್ಲಾಡಿಸ್ಕೊಳ್ಳೋಕ್ಕೆ ಅರ್ಧಾಷ್ಟಮ, ಅಷ್ಟಮ ಶನಿ, ಪಂಚಮ ಶನಿ ಇರ್ತಕ್ಕಂಥವರೆಲ್ಲ ಈ ಅಷ್ಟಮ ದಿನ ಒಂದು ದಿನ ಪೂಜೆ ಮಾಡೋದ್ರಿಂದ ಕೂಡ ಎಷ್ಟೋ ಫಲಗಳು ಕೂಡ ಸಿಗ್ತಕ್ಕಂಥದ್ದು. ಯಾಕೆಂದರೆ ಭೈರವರು ಶಿಸ್ತಿನ ಸಿಪಾಯಿ, ಅವರಿಗೆ ಶಿಸ್ತು ಜಾಸ್ತಿ ಇರುತ್ತೆ. ಹಾಗೆ ಇಲ್ಲಿ ಬೆಳಗಿನ ಜಾವ ಸ್ನಾನ ಮಾಡ್ತಕ್ಕಂಥದ್ದು, ಭೈರವೇಶ್ವರ ದೇವಸ್ಥಾನವನ್ನು ದರ್ಶನ ಮಾಡ್ಕೊಳ್ಳೋದು, ಇಲ್ಲ ಮನಸ್ಸಿನಲ್ಲಿ ದೇವರನ್ನು ಸ್ಥಾಪನೆ ಮಾಡಿಕೊಂಡು ಹಾಗೂ ಕೂಡ ಮಾನಸಿಕವಾಗಿ ಜಪ ಮಾಡ್ಕೊಳ್ತಕ್ಕಂಥದ್ದು. ಹಾಗೆ ಸಾಧ್ಯವಾದರೆ ನಿಮಗೆ ಭೈರವೇಶ್ವರ ದೇವಸ್ಥಾನ ಇದ್ದಿದ್ದೇ ಆದರೆ ಅಲ್ಲಿ ಸಾಸಿವೆ ಎಣ್ಣೆ ದೀಪವನ್ನು ಹಚ್ಕೊಂಬರೋದು, ಸಂಧ್ಯಾಕಾಲದಲ್ಲಿ ಸಾಸಿವೆ ಎಣ್ಣೆ ದೀಪ ಹಚ್ಕೊಂಬರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಇವೆಲ್ಲಕ್ಕಂತ ಮಿಗಿಲಾಗಿ ಒಂದು ಕೆಲಸ ಅಂತೂ ನೀವು ಮಾಡಲೇಬೇಕು. ಆ ಕೆಲಸ ಏನಪ್ಪ ಅಂದರೆ, ಭೈರವರ ವಾಹನ ಆಗಿರ್ತಕ್ಕಂಥ ನಾಯಿಗೆ ಬಿಸ್ಕೆಟ್ಸನ್ನು ಅಥವಾ ಸಿಹಿ ಅಥವಾ ಬಿಸ್ಕೆಟ್ಸ್ ಕೊಡೋದೇ ಶುಭ. ಬಿಸ್ಕೆಟನ್ನು ಕೊಡೋದ್ರಿಂದ ಅಥವಾ ರೊಟ್ಟಿಯನ್ನು ಕೊಡೋದ್ರಿಂದ ಅಥವಾ ಚಪಾತಿಯನ್ನು ಕೊಡೋದ್ರಿಂದ ಸಾಕಷ್ಟು ಸಂಕಟಗಳು ಕೂಡ ದೂರ ಆಗೋ ಜೊತೆಗೆ ಈ ಒಂದು ಮಂತ್ರವನ್ನು ದಿನಪೂರ್ತಿ ಹೇಳ್ಕೊಳ್ಳೋದ್ರಿಂದ ಎಷ್ಟೋ ಶುಭ ಆಗುತ್ತೆ. ಓಂ ಕಾಲಭೈರವಾಯ ನಮಃ.
ಓಂ ಕಾಲಭೈರವಾಯ ನಮಃ. ಅಷ್ಟು ಪ್ರಭಾವ ಇರ್ತಕ್ಕಂಥ ಅಷ್ಟಮಿ ತಿಥಿ, ಅಷ್ಟು ವಿಶೇಷವಾಗಿ ಕೃಷ್ಣ ಪಕ್ಷದ ಅಷ್ಟಮಿ ಇದ್ದಂಥದ್ದಾಗಿದ್ದು ಎಲ್ಲ ಪರಿಹಾರಿಗಳಿಗೂ ಸೂಕ್ಷ್ಮ ಮಾರ್ಗೋಪಾಯ ಅಂದರೆ ಕಾಲ ಅಷ್ಟಮಿಯನ್ನು ಪೂಜೆ ಮಾಡ್ಕೊಳ್ಳೋದು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.